ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಿಎಂ ಡಿಸಿಎಂ ದೆಹಲಿಯಲ್ಲಿ ಬೀಡು ಬಿಟ್ಟ ಬಳಿಕ ಕಡತ ಕ್ಲಿಯರೆನ್ಸ್ಗಾಗಿ ಫಾಸ್ಟ್ ಟ್ರ್ಯಾಕ್ ಕಾಮಗಾರಿ ಆರಂಭ ಆಗಿದೆ. ಸೆಪ್ಟೆಂಬರ್ ಕ್ರಾಂತಿಯ ಭೀತಿಗೆ ಬೆಚ್ಚಿದ ಸಚಿವರಿಗೆ ಪುನರ್ರಚನೆಯ ಆತಂಕ ಕಾಡ್ತಾ ಇದೆ. ಮತ ಕಳ್ಳತನ ಜಾಡು ಬೆನ್ನತ್ತಿದ ಡಿಕೆಶಿಗೆ ಗ್ರಾಮಾಂತರದ ಮೇಲೆ ಅನುಮಾನ ಕಾಡ್ತಾ ಇದ್ರೆ ಸಿಎಂಗೆ ಸೆಂಟ್ರಲ್ನ ಶಂಕೆ ಮೂಡಿದೆ. ಮಳೆ ಬಂತು, ಬೆಳೆ ಬರಬೇಕು, ಆದರೆ ಮಧ್ಯದಲ್ಲಿ ಗೊಬ್ಬರ ಗದ್ದಲ. ಗದಗದಲ್ಲಿ ನಿದ್ದೆ ಇಲ್ಲ, ಊಟ ಕಾಣದ ರೈತರು ಪರದಾಡ್ತಾ ಇದ್ದಾರೆ. ದಾವಣಗೆರೆಯ ಅಣಜಿ ಗ್ರಾಮದಲ್ಲಿ ರೈತನ ಕಿಚ್ಚಿನ ಕಿಡಿ ಹಾರಿದೆ. ಈ ಬೆನ್ನಲ್ಲೇ ಸಿಎಂ ರಾಜ್ಯಕ್ಕೆ ಮೀಸಲಾದ ಯೂರಿಯಾ ಬೇಡಿಕೆ ಪೂರೈಸಿ ಅಂತ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ಬೆಳಕಿನ ಕನಸು ಛಿದ್ರವಾಗಿದೆ. ಜೈಲು ವಾಸದ ವಾರ್ಷಿಕೋತ್ಸವ ಆಚರಿಸಿದ ಮಾಜಿ ಸಂಸದನ ಬೇಲ್ ಅರ್ಜಿಯನ್ನ 2ನೇ ಬಾರಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಜಾ ಮಾಡಿದೆ. ಇನ್ನು ಜುಲೈ 30ಕ್ಕೆ ಹೊಳೆನರಸೀಪುರ ಕೇಸ್ನ ತೀರ್ಪು ಹೊರಬೀಳಲಿದ್ದು ಪ್ರಜ್ವಲ್ ಪಾಲಿಗೆ ಬಿಗ್ ಡೇ ಆಗಿದೆ. ಅತಿಯಾಸೆ ಗತಿ ಕೆಡಿಸ್ತು ಅನ್ನೋ ಮಾತಿದೆ. ಹಣ ಗಳಿಕೆಗೆ ಅಡ್ಡದಾರಿ ಹಿಡಿದ ಕಮಂಗಿಗಳಿಗೆ ಬ್ಯಾನ್ ಶಿಕ್ಷೆ ವಿಧಿಸಲಾಗಿದೆ. ಪಡ್ಡೆ ಹುಡುಗರನ್ನ ಗುರಿಯಾಗಿಸಿ ಅಸಭ್ಯ ಅಶ್ಲೀಲ ಕಂಟೆಂಟ್ ಪ್ರಸಾರ ಮಾಡ್ತಿದ್ದ 25 OTTಗಳನ್ನು ಕೇಂದ್ರ ನಿಷೇಧ ಹೇರಿದೆ. ಕಿರುತೆರೆ ಲೋಕದ ಅನಭಿಷಕ್ತೆ ಏಕ್ತಾ ಕಪೂರ್ಗೆ ಶಾಕ್ ನೀಡಲಾಗಿದೆ. ಕೇರಳದಲ್ಲೊಂದು ಪ್ಯಾಪಿಲಾನ್ ಸ್ಟೋರಿ ಸದ್ದು ಮಾಡ್ತಾ ಇದೆ. ಹೈ ಸೆಕ್ಯೂರಿಟಿ ಕಣ್ಣೂರಿನ ಜೈಲಿಂದ ಕೈದಿಯೊಬ್ಬ ಎಸ್ಕೇಪ್ ಆಗಿದ್ದ. ಉಪ್ಪು, ಆಕ್ಸೆಲ್ ಬ್ಲೇಡ್, ಬಟ್ಟೆಯ ಅಸ್ತ್ರ ಬಳಸಿ ಚಳ್ಳೆ ಹಣ್ಣು ತಿನ್ನಿಸಿ ಆತ ಪರಾರಿಯಾದ ಕೆಲವೇ ಗಂಟೆಗಳಲ್ಲಿ ಬಾವಿಯಲ್ಲಿ ಅಡಗಿದ್ದವನು ರೋಚಕವಾಗಿ ಸೆರೆ ಸಿಕ್ಕಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.